ಶ್ರೀ ಗುರುಭ್ಯೋ ನಮಃ. ಪರಾಭವನಾಮ ಸಂವತ್ಸರದ ಭವಿಷ್ಯವಾಣಿಯನ್ನ ತಿಳಿಯೋಣ. ಒಂದು ವರ್ಷದಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನ ವಿಚಾರ ಮಾಡುವುದಾದ್ರೆ, ಮೊಟ್ಟ ಮೊದಲಿಗೆ ಹೇಳಬೇಕಾದ್ರೆ ರೈತರಿಗೆ ಸಿಹಿ ಸುದ್ದಿಯನ್ನ ಸಿಗುವಂತಹ ಸಾಧ್ಯತೆ ಈ ವರ್ಷದಲ್ಲಿದೆ. ಮಳೆ ಬೆಳೆ ಚೆನ್ನಾಗಿರುತ್ತೆ. ಬೆಳೆಸಿರುವಂತ ಧಾನ್ಯಗಳಿಗೆ ಅತ್ಯುನ್ನತವಾದಂತಹ ಬೆಲೆಯನ್ನ ಸಿಗುತ್ತೆ ಅನ್ನುವಂತಹ ಈ ವರ್ಷದಲ್ಲಿ ರೈತರಿಗೆ ಸಿಹಿ ಸುದ್ದಿಯನ್ನ ನೀಡಲಾಗುತ್ತೆ. ಇನ್ನೊಂದು ಭವಿಷ್ಯವಾಣಿ ನೋಡುವುದಾದರೆ, ಇಲ್ಲಿ ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ಈ ವರ್ಷ ಬಂಗಾರ ಬೆಳ್ಳಿಯ ಬೆಲೆಯನ್ನ ಹೆಚ್ಚಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಅದೇ ರೀತಿ ಕಳ್ಳ ಕಾಕರ ಭಯ ಕೂಡ ಈ ವರ್ಷ ಹೆಚ್ಚಾಗುತ್ತದೆ. ಮನುಷ್ಯನನ್ನೇ ಕಳ್ಳತನ ಮಾಡುವಂತಹ ಮಟ್ಟಿಗೆ ಈ ವರ್ಷ ಕಳ್ಳರು ಭಯ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿರುವಂತಹ ರಾಜಕಾರಣಿಗಳಿಗೆ ಅನಾರೋಗ್ಯ ಸಮಸ್ಯೆಗಳನ್ನ ಎದುರಾಗುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಆಳುವಂತಹ ರಾಜ್ಯನಿಗೆ ವಿಪತ್ತನ್ನ ಎದುರಾಗುವ ಸಾಧ್ಯತೆ ಹೆಚ್ಚಿದೆ. ಕೇರಳ ಮತ್ತು ತಮಿಳುನಾಡಿಗೆ ಮಳೆ ಮತ್ತು ಪ್ರಳಯದ ಭಯ ಭೀತಿಯನ್ನ ಹೆಚ್ಚಾಗುತ್ತದೆ. ಅಲ್ಲಿನ ಜನರಿಗೆ ಜಲಕಂಟಕ ಎದುರಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಬೆಳೆದಿರುವಂತಹ ಧಾನ್ಯಗಳಿಗೆ ಉನ್ನತ ಮಟ್ಟದಲ್ಲಿ ಬೆಲೆಯನ್ನ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಈ ವರ್ಷ ಹೇಳುವುದಾದ್ರೆ, ಕೆಲವೊಂದು ರಾಷ್ಟ್ರಗಳಲ್ಲಿ ಭೂಕಂಪ, ಪ್ರಳಯ, ಯುದ್ಧಗಳನ್ನ ಹೆಚ್ಚಾಗುವ ಸಾಧ್ಯತೆ ಇದೆ. ಅಗ್ನಿ ಅಪಘಾತಗಳನ್ನ ಮತ್ತು ವಿಮಾನದಲ್ಲಿ ಓಡಾಡುತ್ತಿರುವಂತ ಜನಗಳಿಗೆ ಇದು ಕಹಿ ಸುದ್ದಿ ಆದರೂ ಕೂಡ ಮುಂಜಾಗ್ರತೆ ಇರುವುದು ಉತ್ತಮ. ವಿಮಾನದಲ್ಲಿ ಓಡಾಡುವಂತ ಜನಗಳಿಗೆ ವಿಮಾನದ ಆಪತ್ತನ್ನ ಎದುರಿಸಬೇಕಾಗುತ್ತೆ. ಅಪಾಯವಿದೆ. ವಿಮಾನದಲ್ಲಿ ಓಡುವಂತ ಜನರು ಸ್ವಲ್ಪ ಜಾಗೃತವನ್ನು ವಹಿಸಿದ್ರೆ ಅಪಾಯದಿಂದ ಪಾರಾಗುವರು. ಆದರೂ ಕೂಡ ವಿಮಾನಗಳ ಅಪಘಾತದಿಂದ ಅನೇಕ ಜನರ ಸಾವು ನೋವನ್ನ ನಾವು ಈ ವರ್ಷ ನೋಡ್ಬೇಕಾಗುತ್ತೆ. ರಾಜಕೀಯದಲ್ಲಿರುವಂತ ಜನರಿಗೆ ಜೀವದ ಭಯ ಎದುರಾಗುವಂತ ಸಾಧ್ಯತೆಯಲ್ಲಿದೆ. ರಾಜ್ಯದ ಗಣ್ಯ ವ್ಯಕ್ತಿಗಳಿಗೆ ಮತ್ತೆ ಜೈಲು ಹೋಗುವಂತ ಸಾಧ್ಯತೆ ಕೂಡ ಈ ವರ್ಷ ನಾವು ನೋಡಬಹುದಾಗಿದೆ. ರಾಷ್ಟ್ರದಲ್ಲಿರುವಂತ ಜನಗಳಿಂದ ಈ ರಾಷ್ಟ್ರಕ್ಕೆ ಕಂಟಕ ಎದುರಾಗುವಂತಹ ಸಾಧ್ಯತೆ ಕೂಡ ಸಹ ಹೆಚ್ಚಾಗುವ ಸಾಧ್ಯತೆ ಇದೆ. ಅದೇ ರೀತಿ ಅಧ್ಯಾತ್ಮದ ಕಡೆ ಜನರ ಒಲವು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಗಾಳಿಯಲ್ಲಿ ವಾತಾವರಣ ಅಶುದ್ಧತೆಯಿಂದ ಅನಾರೋಗ್ಯ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಆಕಳು ಎಮ್ಮೆಗಳ ಹೈನುಗಾರಿಕೆ ಹೆಚ್ಚಾಗುವಂತ ಸಾಧ್ಯತೆ ಈ ವರ್ಷ ಇದೆ. ಭಯಂಕರವಾದ ಯುದ್ಧಗಳನ್ನ ನಡೆಯುವುದರಿಂದ ಕ್ಯಾನ್ಸರ್ ಮತ್ತು ಭಯಾನಕವಾದಂತ ರೋಗಗಳನ್ನು ಹೊಸ ರೋಗಗಳು ಕೂಡ ಇಲ್ಲಿ ಹುಟ್ಟಿ ಮನುಷ್ಯರಿಗೆ ಅಪಾಯವಾಗುವಂತಹ ಸಾಧ್ಯತೆ ಈ ವರ್ಷ ನಾವು ನೋಡಬಹುದು. ಬಹಳ ದುಃಖದ ವಿಷಯ ಏನಂದ್ರೆ, ಇಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿ ಕೂಡ ಮೋಸ ಮತ್ತು ದರೋಡೆಯನ್ನ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಮತ್ತು ಭಾರತ ದೇಶದಲ್ಲಿ ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಕಳ್ಳರ ಭಯದಿಂದ ದೇವಾಲಯದಲ್ಲಿರುವಂತಹ ಕಳ್ಳತನವನ್ನ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮತ್ತೆ ಭೂಮಿಯಲ್ಲಿ ಗುಪ್ತ ನಿಧಿಗಳನ್ನ ಈ ವರ್ಷ ಹೆಚ್ಚು ಸಿಗುವಂತ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ವಿಪರೀತವಾದಂತ ಗಾಳಿಯಿಂದ ಅನೇಕ ಜನರಿಗೆ ಕಂಟಕಗಳನ್ನ ಎದುರಾಗಲಿದೆ. ಈ ವರ್ಷ ಮಳೆ ಬೆಳೆ ಸಮನಾಗಿರುತ್ತೆ. ಅದರ ಜೊತೆಗೆ ಗಾಳಿ, ವಿಚಿತ್ರವಾದ ಗಾಳಿಯನ್ನ ನಾವು ಈ ವರ್ಷವನ್ನ ನೋಡುತ್ತೇವೆ. ಮತ್ತೆ ಈ ವರ್ಷದಲ್ಲಿ ವಿಚಿತ್ರವಾದ ಶಬ್ದಗಳನ್ನ ಕೇಳಬರುತ್ತೆ. ವಿಚಿತ್ರವಾದ ಪ್ರಾಣಿಗಳನ್ನ ನೋಡುವಂತ ಸಾಧ್ಯತೆ ಇದೆ. ವಿಚಿತ್ರವಾದ ದೃಶ್ಯಗಳನ್ನ ಎದುರಾಗುವಂತ ಸಾಧ್ಯತೆ ಇದೆ. ಈ ವರ್ಷ ನಮ್ಮ ಭಾರತ ದೇಶದಲ್ಲಿ ವ್ಯಸನ ಮತ್ತು ಅಧಿಕ ಮಾಂಸ ತಿನ್ನುವಂತವರ ಜನಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ರಾಜಕೀಯದಲ್ಲಿರುವಂತ ಜನಗಳಿಗೆ ಮತ್ತು ರಾಜಕೀಯದಲ್ಲಿರುವಂತಹ ಪ್ರಜೆಗಳಿಂದ ಭಯಾನಕ ಭಯವನ್ನ ಎದುರಿಸುವಂತಹ ರಾಜಕಾರಣಿಗಳು ಕೂಡ ಈ ಪ್ರಜೆಗಳ ಬಲ ಪ್ರದರ್ಶನದಿಂದ ಭಯ ಪಡುವಂತಹ ಸಾಧ್ಯತೆ ಈ ವರ್ಷ ಇದೆ. ಮತ್ತು ಇದು ಪುಣ್ಯ ಭೂಮಿಯಾಗಿರುವಂತಹ ಭಾರತ ದೇಶದಲ್ಲಿ ಬಂದಿರುವಂತ ಕಂಟಕಗಳು ಶೀಘ್ರದಲ್ಲಿ ನಿವಾರಣೆಯಾಗುತ್ತೆ. ಇಲ್ಲಿ ತಪೋಬಲ, ಜಪೋಬಲ, ಯೋಗ ಬಲ ಮತ್ತು ಪೂಜಾ ಪುನಸ್ಕಾರಗಳಿಂದ ಈ ಭೂಮಿ ಯಾವಾಗಲೂ ಕೂಡ ಸುರಕ್ಷಿತವಾಗಿದೆ. ದೇವತೆಗಳ ಕಾವಲು ಈ ಭಾರತ ದೇಶಕ್ಕಿರುವುದರಿಂದ ಅನೇಕ ರಾಷ್ಟ್ರದಲ್ಲಿ ಯುದ್ಧಗಳಾದ್ರೂ ಕೂಡ ಭಾರತ ದೇಶಕ್ಕೆ ಯಾವುದೇ ತರಹ ಗಂಡಾಂತರಗಳು ಎದುರಾಗುವುದಿಲ್ಲ. ಬೆಲೆ ಹೆಚ್ಚಾಗಬಹುದು,
ಆದರೆ ಯಾವುದೇ ತರಹ ಜೀವಕ್ಕೆ ಅಪಾಯ ಆಗುವಂತಹ ಸಾಧ್ಯತೆ ಈ ದೇಶಕ್ಕಿಲ್ಲ ಅಂತ ಹೇಳುತ್ತಾ ಈ ವರ್ಷದ ಭವಿಷ್ಯವನ್ನ